ಮುತ್ತೂಟ್ ಫೈನಾನ್ಸ್ ವಿರುದ್ಧ ಮಹಿಳೆ ವಂಚನೆ ಆರೋಪ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಫೈನಾನ್ಸ್ನಲ್ಲಿ ಅಡವಿಟ್ಟಿದ್ದ ಚಿನ್ನಾಭರಣವನ್ನು ಸಿಬ್ಬಂದಿಗಳೇ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬುದು ಮಹಿಳೆಯ ಗಂಭೀರ ಆರೋಪವಾಗಿದೆ. ಚನ್ನರಾಯಪಟ್ಟಣ ಪಟ್ಟಣದಲ್ಲಿರುವ ಮುತ್ತೂಟ್ ಮಿನಿ ಫೈನಾನ್ಸ್ ಲಿಮಿಟೆಡ್ ಕಂಪನಿಯಲ್ಲಿ 67 ಗ್ರಾಂ ಚಿನ್ನ ಅಡವಿಟ್ಟು 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ತಾಲೂಕಿನ ಅವೇರಹಳ್ಳಿ ಗ್ರಾಮದ ಗೀತಾ ಹೆಚ್ಪಿ ಎಂಬ ಮಹಿಳೆ ಪ್ರತಿ ತಿಂಗಳು ಸರಿಯಾಗಿ ಬಡ್ಡಿ ಪಾವತಿಸಿಕೊಂಡು ಬಂದಿದ್ದ ಮಹಿಳೆ. ಇಂದು ಸಾಲದ ಹಣ ಕಟ್ಟಿಕೊಂಡು ಒಡವೆ ಬಿಡಿಸಿಕೊಳ್ಳಲು ಫೈನಾನ್ಸ್ಗೆ ಬಂದಾಗ ಒಡವೆ ನೀಡಲು ಸಿಬ್ಬಂದಿಗಳು ನಿರಾಕರಿಸಿದ್ದಾರೆ. ಹಣ ಕಟ್ಟಲು ಅವಧಿ ಮೀರಿದೆ ಎಂದು ಹೇಳಿದ ಫೈನಾನ್ಸ್ ಸಿಬ್ಬಂದಿಗಳು ಚಿನ್ನಾಭರಣವನ್ನ ಈಗಾಗಲೇ ಹರಾಜು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಯಾವುದೇ ನೋಟಿಸ್ ನೀಡದೆ ಇನ್ನೂ 6 ತಿಂಗಳು ಸಮಯವಿದ್ರೂ ಮುಂಚೆಯೇ ಹರಾಜು ಮಾಡಲಾಗಿದೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಆಕ್ರೋಶಗೊಂಡ ಮಹಿಳೆಯ ಕುಟುಂಬದವರು ರೈತ ಸಂಘದ ನೇತೃತ್ವದಲ್ಲಿ ಫೈನಾನ್ಸ್ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಫೈನಾನ್ಸ್ ಸಿಬ್ಬಂದಿಗಳು ಚಿನ್ನಾಭರಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಮಹಿಳೆ ಹಾಗೂ ರೈತ ಸಂಘದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಒಡವೆ ಇಟ್ಟಿದ್ದು 67 ಗ್ರಾಮು ಒಡವೆ ಬಿಡ್ಸಕ್ ಬಂದಾಗ ಒಡವೆ ಇಲ್ಲ ಅಂತ ಹೇಳ್ತಿದ್ದಾರೆ. 1 ತಿಂಗಳಿಂದ ಬಂದಿದ್ದೀವಿ, ಎದುರಿಸ್ ಕಳ್ಸಿದ್ರು. ರೈತರ ಸಂಘದ ಕಡೆಯಿಂದ ಬಂದು 3 ದಿವಸ ಆಗೈತೆ ಕೂತ್ಕೊಂಡು ಯಾವುದೇ ಪರಿಹಾರನೂ ಮಾಡ್ಕೊಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿ. ಇಲ್ಲಿ ಇರೋ ನೌಕರರು ಏನ್ ಮಾಡಿದ್ದಾರೆ ಅಂದ್ರೆ ಆ ಒಡವೆನ ಅವರ ಕಷ್ಟಕ್ಕೋಸ್ಕರ ಬೇರೆ ಕಡೆ ಅಡ ಇಟ್ಟಿದ್ದಾರೆ. ಅವರು ಬರ್ತಾ ಇಲ್ಲ, ಅವರು ಬಿಡ್ಸ್ಕೊಂಡ್ಬಿಡಕ್ಕೆ ಅವ್ರು ಟೈಮ್ ಕೇಳ್ತಿದ್ದಾರೆ. ಈಗ ಲಾಯರು, ಇದ್ರ ಮೇಲ್ಪಟ್ಟರು ಇನ್ನೊಬ್ರು ಮ್ಯಾನೇಜರು, ಅದ್ರ ಮೇಲ್ಪಟ್ಟವ್ರ ಮ್ಯಾನೇಜರು, ಅದ್ರ ಮೇಲ್ಪಟ್ಟವ್ರ ಮ್ಯಾನೇಜರು, ಇವರು 1 ವಾರ ಟೈಮ್ ಕೇಳ್ತಾ ಇದ್ದಾರೆ. ನಾವು ಇದಾಗಲೇ 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ಇವರು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಾ ಇಲ್ಲ. ನಾವು ಈಗಾಗಲೇ 4 ಜನ ಬಂದಿದ್ದಾರೆ. ನಮ್ಮ ಮಾತ್ರ ಇಲ್ಲ, ನಾವೆಲ್ಲ ಸ್ಟ್ರೈಕ್ ಮಾಡೋದು 4 ಜನ ಬಂದಿದ್ದಾರೆ. ಅವ್ರು 4 ಜನನು ಈಗ ಒಡವೆ ಕೊಡಿ ಅಂತಾರೆ, ದುಡ್ಡು ತಂದಿದ್ದಾರೆ. ಇವರು ಒಡವೆ ಕೊಡ್ತಾ ಇಲ್ಲ, 1 ವಾರ ಟೈಮ್ ಕೇಳ್ತಿದ್ದಾರೆ.